ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಗಣೇಶೋತ್ಸವಕ್ಕಾಗಲಿ ಧಾರ್ಮಿಕ ಚಟುವಟಿಕೆಗಳು ಮಾಡೋಂಥ ಸಂದರ್ಭದಲ್ಲಿ ಹಿಂದೂ ವಿಷಯದಲ್ಲಿ ಬಂದಂಥ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡಿದ್ದೀರಿ. ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಇವತ್ತು ಹುಬ್ಬಳ್ಳಿಯಲ್ಲಿ ಅಲ್ಲಿ ಏನು ಗಲಭೆ ನಡೀತಾ ಇತ್ತೋ ಆ ಜಾಗದಲ್ಲೇ ಪರ್ಮಿಷನ್ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಏನು ಜನಪ್ರತಿನಿಧಿಗಳಿದ್ದಾರೆ ಅದು ಪಕ್ಷಾತೀತವಾಗಿ ನಾನು ಹೇಳೋದು ಅವರು ಧ್ವನಿ ಎತ್ತದೇ ಇರತಕ್ಕಂಥ ಪರಿಸ್ಥಿತಿಯಿಂದ ಇವತ್ತು ಬಂಗಾರಪೇಟೆ ತಾಲೂಕಾಗಿರ್ಬೋದು, ಕೋಲಾರ ಜಿಲ್ಲೆ ಆಗಿರ್ಬೋದು, ಶ್ರೀನಿವಾಸಪುರ, ಮಾಲೂರು, ಮುಳಬಾಗಿಲು ಎಲ್ಲ ಕಡೆನೂ ಎಲ್ಲೇ ಗಣೇಶನ ಮೆರವಣಿಗೆಗೆ ಹೋಗೋಂಥ ಸಂದರ್ಭದಲ್ಲಿ ಡಿ ಜೆನ ಬಳಸಬಾರ್ದು ಅಂತೇಳಿ ಇವತ್ತು ಹೇಳ್ತಾ ಇರ್ತಕ್ಕಂಥದ್ದನ್ನು ನಾವೆಲ್ಲ ನೋಡಿದ್ದೀರಿ. ಇವತ್ತು ಹೈಕೋರ್ಟ್ ಆರ್ಡ್ರ್ ಇದೆ ಅಂತ ಏನು ಇಲ್ಲಿ ಇರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ಹೇಳ್ತಾರೆ, ಸುಪ್ರೀಂ ಕೋರ್ಟ್ ಆರ್ಡ್ರ್ ಇದೆ. ಸುಪ್ರೀಂ ಕೋರ್ಟ್ ಆರ್ಡ್ರ್ ಪ್ರಕಾರ ಈ ಸೌಂಡ್ಗಳನ್ನು ಹೆಚ್ಚಿಗೆ ಇಟ್ಟು ಇದನ್ನು ಆಜಾನ್ ಕೂಗಬಾರ್ದು ಅಂತ ಹೇಳಿದೆ. ಸುಪ್ರೀಂ ಕೋರ್ಟ್ ಆರ್ಡ್ರ್ ದೊಡ್ಡದಾ ಇಲ್ಲಾಂದ್ರೆ ಹೈಕೋರ್ಟ್ ಆರ್ಡ್ರ್ ದೊಡ್ಡದಾ ಅಂತೇಳಿ ನ್ಯಾಯಾಲಯ ಅಂದಾಗ ಸುಪ್ರೀಂ ಕೋರ್ಟು ಮತ್ತು ಹೈಕೋರ್ಟ್ ಎರಡೂ ಕೊಟ್ಟಿರ್ತಕ್ಕಂಥ ಆದೇಶ ಏನಿದೆ ಅದನ್ನು ಪಾಲಿಸೋಂಥ ಕೆಲಸ ನಮ್ಮ ಅಧಿಕಾರಿಗಳು. ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ, ಮೆದುಳು ಮತ್ತು ಬೆನ್ನುಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7277072770 ಅಥವಾ 9141066685 ಮಾಡಬೇಕು. ಇವತ್ತು ಬಂಗಾರಪೇಟೆ ತಾಲೂಕಲ್ಲಿ ಬೇರೆ ಬೇರೆ ತಾಲೂಕುಗಳಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಗಣೇಶ ಮೆರವಣಿಗೆ ಕೆತ್ಕೊಂಡು ಹಳ್ಳಿಗಳಲ್ಲಿ ಯಾವುದೇ ರೀತಿಯಾದ ಸೌಂಡ್ ಇಲ್ಲದೆ ಯಾವುದೂ ಡಿ ಜೆ ಇಲ್ಲದೆ ಹಳ್ಳಿಗಳಲ್ಲಿ ಅವ್ರ ರಸ್ತೆಯಲ್ಲಿ ಬೀದಿಗಳಲ್ಲಿ ನಾವು ಮೆರವಣಿಗೆ ಮಾಡ್ಕೊಂಡು ತಗೊಂಡೋಗಿ ಇವತ್ತೇ ನಾವು ವಿಸರ್ಜನೆ ಮಾಡ್ತೀರಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಆ ಭಾಗದಲ್ಲಿ ಕಾಮಸಮುದ್ರ ಆ ಭಾಗದಲ್ಲಿ ಇರ್ತಕ್ಕಂಥವರು ಸ್ಥಳೀಯ ಶಾಸಕರ ಮಾತುಗಳು ಕೇಳಿಕೊಂಡು ಗಣೇಶನ ಮೆರವಣಿಗೆಗೆ ಹೋಗಿರ್ತಕ್ಕಂಥ ಟ್ಯಾಕ್ಟ್ರುಗಳನ್ನು ಸೀಸ್ ಮಾಡಿರ್ತಕ್ಕಂಥದ್ದು. ತದನಂತರ ನನಗೆ ಫೋನ್ ಬಂದಂಥ ಸಂದರ್ಭದಲ್ಲಿ ಎಸ್ ಪಿ ಅವ್ರಿಗೆ ಫೋನ್ ಮಾಡಿಸಿ ಅದನ್ನು ಬಿಡಿಸಿರ್ತಕ್ಕಂಥದ್ದು. ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ನಮ್ಮಲ್ಲಿರ್ತಕ್ಕಂಥ ಸ್ಥಳೀಯ ಶಾಸಕರುಗಳು ಅಲ್ಲಿ ವೋಟ್ ಬ್ಯಾಂಕ್ಗೋಸ್ಕರ ನಮ್ಗೆ ಅವ್ರು ವೋಟ್ ಬ್ಯಾಂಕು ಬೇಕು, ಅದಕ್ಕೋಸ್ಕರ ನಾವು ಹಿಂದುತ್ವದ ವಿರುದ್ಧವಾಗಿ ನಾವು ಇರಬೇಕು, ಹಿಂದೂಗಳ ವಿರುದ್ಧವಾಗಿ ಇರಬೇಕು, ಬಹುಸಂಖ್ಯಾತರ ವಿರುದ್ಧವಾಗಿ ಇರಬೇಕು ಅಂತೇಳಿ ಅವ್ರು ತಿಳ್ಕೊಂಡು ಇವತ್ತು ಗಣೇಶ ವಿಸರ್ಜನೆ ಮಾಡೋಂಥ ಸಂದರ್ಭದಲ್ಲಿ ಅಲ್ಲಿ ಡಿ ಜೆಗಳಿಗೆ ಪರ್ಮಿಷನ್ ಕೊಡದೆ ಇವತ್ತು ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರ ಬರಬೇಕಾದ್ರೆ ಆ ದಿನಗಳಲ್ಲಿ ಗಣೇಶೋತ್ಸವ ಮಾಡಿ ದೇಶದ ಬಗ್ಗೆ ಸ್ವತಂತ್ರದ ಅರಿವು ಮೂಡಿಸೋಂಥ ಕೆಲಸಗಳು ಏನು ಮಾಡಿದ್ರು ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ನಮ್ಮ ಸ್ವತಂತ್ರ ಯಾವ ರೀತಿ ಬಂತು, ಅದರ ಹಿಸ್ಟ್ರಿ ಏನಿದೆ, ಅದರ ಹಿನ್ನೆಲೆ ಏನಿದೆ ಅದನ್ನೆಲ್ಲ ಮರೆತು ಇವತ್ತು ಪಾಕಿಸ್ತಾನಿ ಏಜೆಂಟ್ಗಳಂತೆ ಒರೆಸ್ತಾ ಇರ್ತಕ್ಕಂಥ ಕೆಲವು ರಾಜಕಾರಣಿಗಳ ಕೈಗೊಂಬೆಗಳಾಗಿ ಅಧಿಕಾರಿಗಳು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಈ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಂದು ಹಿಂದೂಗಳಿಗೂ ನಾನು ಹೇಳೋದಿಷ್ಟೇ, ನೀವು ಯಾವುದೇ ರೀತಿಯಾದಂಥ ತಪ್ಪುಗಳು ಮಾಡೋಕ್ಕೆ ಹೋದಾಗ ನೀವು ಭಯ ಬೀಳಬೇಕೇ ವಿನಃ ನೀವು ಧಾರ್ಮಿಕ ವಿಷಯಗಳಲ್ಲಿ ದೇವರಾಡುಗಳು ಹಾಕ್ಕೊಂಡು ಗಣೇಶ ವಿಸರ್ಜನೆ ಮಾಡೋಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ತಪ್ಪುಗಳಾಗದೆ, ಯಾವುದೇ ರೀತಿಯಾದಂಥ ತೊಂದರೆಗಳಾಗದೆ, ಯಾರಿಗೂ ಸಾರ್ವಜನಿಕರಿಗೆ ತೊಂದರೆ ಕೊಡದೇ ಇರತಕ್ಕಂಥ ರೀತಿಯಲ್ಲಿ ನೀವು ಮಾಡೋದಾದರೆ ನೀವು ದಯವಿಟ್ಟು ನೀವು ಮಾಡ್ಕೊಳ್ಳಿ. ನೀವು ಧರ್ಮದ ವಿಷಯದಲ್ಲಿ ಬಂದಂಥ ಸಂದರ್ಭದಲ್ಲಿ ನಿಮ್ಮ ವಿಷಯದಲ್ಲಿ ಏನೇ ಇವರು ಕೇಸ್ಗಳು ಹಾಕಿದ್ರೂ, ಏನೇ ನೀವು ಬೆದರಿಕೆಗಳು ಹಾಕಿದ್ರೂ ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರ ಬರುತ್ತೆ. ಈ ಗಣೇಶ ವಿಸರ್ಜನೆ ಇರ್ಬೋದು, ಇಲ್ಲ ರಾಮ ಮಂದಿರ ವಿಷಯದಲ್ಲಿ ಹೋರಾಟ ಮಾಡಿದಂಥವ್ರು ಸುಮಾರು 70 ವರ್ಷ 80 ವರ್ಷ ಇರೋಂಥವ್ರ ಮೇಲೆ ಇವತ್ತು ರೌಡಿ ಲಿಸ್ಟ್ ಓಪನ್ ಮಾಡಿರ್ತಕ್ಕಂಥದ್ದು ನಾವು ನೋಡಿದ್ದೀರಿ. ನಮ್ಮ ಕಾಲದಲ್ಲಿ ಒಂದಷ್ಟು ಜನದ ಲಿಸ್ಟಿಂದ ತೆಗೆದ್ರಿ. ಆದರೆ ಇವತ್ತು ಧರ್ಮದ ಪರವಾಗಿ ಯಾರ್ಯಾರು ಹೋರಾಟ ಮಾಡ್ತಾ ಇದ್ದಾರೆ ಅಂಥವ್ರ ವಿರುದ್ಧವಾಗಿ ಇವತ್ತು ಕೇಸ್ಗಳಾಗ್ತಾ ಇರ್ತಕ್ಕಂಥದ್ದು. ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಹೇಳಿದಂಥವ್ರನ್ನ ಖುಲಾಸೆ ಮಾಡಿ ಮನೆಗೆ ಕಳಿಸ್ತಾ ಇರ್ತಕ್ಕಂಥದ್ದು. ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮುಂದೆಂದೂ ಕಾಂಗ್ರೆಸ್ ಸರ್ಕಾರ ಬರಲ್ಲ. ಅದಕ್ಕೋಸ್ಕರ ಇವತ್ತು ದೇವಸ್ಥಾನಗಳ ಹೆಸರಲ್ಲಿ, ಧರ್ಮಸ್ಥಳದ ಹೆಸರಲ್ಲಿ, ಅಯ್ಯಪ್ಪ ಸ್ವಾಮಿ ಶಬರಿಮಲೆ ವಿಷಯದಲ್ಲಿ ಮತ್ತು ತಿರುಮಲ ದೇವಸ್ಥಾನದ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಇವತ್ತು ದೇವರ ಮೇಲೆ ಅಪನಂಬಿಕೆ ಬರೋಂಥ ರೀತಿಯಲ್ಲಿ ಇವತ್ತೇನು ಎಡಪಕ್ಷಗಳು ಮತ್ತು ಎಡಪಂಥೀಯ ಸ್ವಭಾವ ಇರ್ತಕ್ಕಂಥ ಅನೇಕ ರಾಜಕಾರಣಿಗಳು ಮತ್ತು ಇಟಾಲಿ ಮೇಡಮ್ ದಾಸರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಯಾರ್ಯಾರು ಇದರಲ್ಲಿ ಸರ್ಕಾರಗಳಿದೆ ಅವರೆಲ್ಲ ಯಾವ್ಯಾವ ರೀತಿಯಲ್ಲಿ ಪಿತೂರಿಗಳು ಮಾಡ್ತಾಯಿದ್ದಾರೆ ಅದನ್ನು ನಾವು ವಿರೋಧಿಸಿ ಏನು 1ನೇ ತಾರೀಕು ಸೋಮವಾರ ಧರ್ಮಸ್ಥಳ ಚಲೋ ಹೋರಾಟವನ್ನು ನಂಬ್ಕೊಂಡಿದ್ರಿ. ಇದರಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಭಾಗವಹಿಸಿ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನ ಪರವಾಗಿ, ಧರ್ಮಸ್ಥಳದ ಪರವಾಗಿ ನಾವೆಲ್ಲರೂ ಇದ್ದೀರಿ. ಧರ್ಮದರ್ಶಿಗಳಾದಂಥ ವೀರೇಂದ್ರ ಹೆಗಡೆಯವರ ಪರವಾಗಿ ನಾವೆಲ್ಲರೂ ಇದ್ದೀರಿ. ಇವತ್ತೇನು
ಆ ತಿಮ್ಮರುಡಿ ಇರ್ಬೋದು, ಗಿರೀಶ್ ಮಟ್ಟಣ್ಣ ಇರ್ಬೋದು, ಆ ಸಮೀರ್ ಇರ್ಬೋದು, ಅವ್ರ ಜೊತೆಯಲ್ಲಿ ಇನ್ನು ತಮಿಳ್ನಾಡಲ್ಲಿ ಏನು ಸಂಸದರಾಗಿ ತಿರುವಳ್ಳೂರಲ್ಲಿ ಸಂಸದರಾಗಿರ್ತಕ್ಕಂಥ ಸೆಂಥಿಲ್ ಕುಮಾರ್ ಅವರು ಇದ್ರ ಹಿನ್ನೆಲೆ ಇವರೆಲ್ಲರೂ ಸೇರಿಕೊಂಡು ಪಿತೂರಿ ಮಾಡಿರ್ತಕ್ಕಂಥ ಇದರಿಂದ ಅವ್ರ ಮೇಲೆ ಕೂಡಲೇ ಕಾನೂನು ರೀತಿಯಲ್ಲಿ ಆಕ್ಷನ್ ಕ್ರಮ ತಗೊಂಡು ಅವ್ರನ್ನ ಬಂಧಿಸಬೇಕು. ಮತ್ತು ಇವ್ರಿಗೆ ಯಾವ್ಯಾವ ಫಾರಿನಿಂದ ಬೇರೆ ಬೇರೆ ಟ್ರಸ್ಟ್ಗಳಿಂದ ಬೇರೆ ಬೇರೆ ಮಿಷನರಿಯಿಂದ ಹಣ ಬಂತು ಅದನ್ನೆಲ್ಲ ತನಿಖೆ ಮಾಡಬೇಕು. ಅದಕ್ಕೋಸ್ಕರ ಈ ತನಿಖೆಯನ್ನು NIAಗೆ ವಹಿಸಬೇಕು ಅಂತ ಹೇಳಿ ಇವತ್ತು ರಾಜ್ಯಾಧ್ಯಕ್ಷ ಆದಂಥ ವಿಜೇಂದ್ರಣ್ಣವರು ಮತ್ತು ಅಶೋಕಣ್ಣವರು ಮತ್ತು ಎಲ್ಲ ಹಿಂದೂ ಪರ ಸಂಘಟನೆಗಳು ಧರ್ಮಸ್ಥಳದ ಭಕ್ತಾದಿಗಳು ಎಲ್ಲರೂ ಒಟ್ಟಿಗೆ ಸೇರಿ ಲಕ್ಷಾಂತರ ಸಂಖ್ಯೆಯಲ್ಲಿ ಸೋಮವಾರ 1 ಗಂಟೆಗೆ ನಾವು ಬೃಹತ್ ಸಮಾವೇಶವನ್ನು ನಾವು ಧರ್ಮಸ್ಥಳದಲ್ಲಿ ಹಮ್ಮಿಕೊಂಡಿದ್ದೀರಿ. ಅದಕ್ಕೋಸ್ಕರ ಎಲ್ಲರೂ ಲಕ್ಷಗಟ್ಟಲೆ ಬಂದು ಎಲ್ಲ ಭಕ್ತಾದಿಗಳು ಧರ್ಮಸ್ಥಳದ ಪರವಾಗಿರಬೇಕು. ಇವತ್ತು ಧರ್ಮಸ್ಥಳಕ್ಕಾಗಿದ್ದ ಅನ್ಯಾಯ ನಾಳೆ ದಿನ ಇನ್ನೊಂದು ದೇವಸ್ಥಾನಕ್ಕಾಗುತ್ತೆ. ಅದಕ್ಕೋಸ್ಕರ ನಾವೆಲ್ಲ ಈ ಹಿಂದೂಸ್ತಾನದಲ್ಲಿರ್ತಕ್ಕಂಥ ಎಲ್ಲರೂ ನಾವೆಲ್ಲ ಒಗ್ಗಟ್ಟಾಗಿ ಇದಕ್ಕೆ ಹೋರಾಟ ಮಾಡಬೇಕು ಅಂತೇಳಿ ನಾನು ಈ ಮೂಲಕ ಕರೆ ಕೊಡ್ತೀನಿ.